ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫಸ್ಟ್ ವ್ಯೂ ಕನ್ನಡ. ನಾನು ಸೌಮ್ಯ ಸುಗ್ನಳ್ಳಿ. ಸೊ ಇವತ್ತು ಒಬ್ರು ಸ್ಪೆಷಲ್ ಗೆಸ್ಟ್ ನ ಇಂಟರ್ವ್ಯೂ ಮಾಡಕ್ ಬಂದಿದ್ದೀನಿ. ಅವ್ರನ್ನ ಇಂಟ್ರೊಡ್ಯೂಸ್ ಮಾಡೋದೇ ನಂಗೊಂಥರ ಖುಷಿ ಅಂತ ಅನ್ಸುತ್ತೆ. ಯಾಕಂದ್ರೆ ಇವರು ಬೆಂಗಾಲಿ ಬೆಡಗಿ, ಕರ್ನಾಟಕದ ಹುಡುಗಿ, ನಮ್ಮ ಕನ್ನಡದ ಸೊಸೆ, ರಿಯಲ್ ಸ್ಟಾರ್ ಉಪೇಂದ್ರ ಅವರ ಲವ್ಲಿ ಪ್ರಿಯಾ. ಅಂಡ್ ವೆರಿ ಬ್ಯೂಟಿಫುಲ್. ಬರೀ ಬ್ಯೂಟಿಫುಲ್ ಅಷ್ಟೇ ಅಲ್ಲ, ಡಿಟೆಕ್ಟಿವ್ ಕೂಡ. ಸೊ ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಹೌದು, ನಾನು ಇವತ್ತು ಮಾತಾಡ್ತಾ ಇದ್ದೀನಿ ಪ್ರಿಯಾಂಕಾ ಉಪೇಂದ್ರ ಮೇಡಮ್ ಜೊತೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಮೇಡಮ್, ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ಎಸ್ ಮೇಡಮ್, ಡಿಟೆಕ್ಟಿವ್ ತೀಕ್ಷ್ಣ ಸಿನಿಮಾ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಇದೀವಿ. 50ನೇ ಸಿನಿಮಾ. ಕಂಗ್ರಾಚುಲೇಷನ್ಸ್ ಅಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇವಾಗ ಫಸ್ಟ್ ನಾವು ಸಿನಿಮಾ ಬಗ್ಗೆ ಮಾತಾಡಿ, ಆಮೇಲೆ ಒಂಚೂರು ತರ್ಲೆ ತಮಾಷೆ ಅದನ್ನ ಮಾಡೋಣ. ಯಾಕಂದ್ರೆ ಸಿನಿಮಾ 50ನೇ ಸಿನಿಮಾ ನೀವು ಮಾಡ್ತಾ ಇದ್ದೀರಾ, ಡಿಟೆಕ್ಟಿವ್ ತೀಕ್ಷ್ಣ. ಯಾವಾಗ್ಲೂ ನಾವು ಪ್ರಿಯಾ ಮೇಡಮ್ನ ಹೆಂಗ್ ನೋಡ್ತಾ ಇದ್ವಿ, ವೆರಿ ಲವ್ಲಿ, ಸಾಫ್ಟ್, ಹೋಮ್ಲಿ. ಸೊ ಹಿಂಗಿರೋ ಕ್ಯಾರೆಕ್ಟರ್ ಇವಾಗ ಡಿಟೆಕ್ಟಿವ್ ಆಗಿ, ಸೊ ಈ ತರ ಕ್ಯಾರೆಕ್ಟರ್ಗೆ ಎಂಟ್ರಿ ಆಗಿದ್ದೀರಾ. ನಿಮ್ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಸಿನಿಮಾದಲ್ಲಿ? ಆಬ್ವಿಯಸ್ಲಿ ಡಿಟೆಕ್ಟಿವ್ ಕ್ಯಾರೆಕ್ಟರ್. ಸೊ ಬಟ್ ಅದ್ರ ಜೊತೆಲಿ ಲೈಕ್ ತುಂಬಾ ಸ್ಮಾರ್ಟ್ ಆಗಿದ್ದಾರೆ, ತುಂಬಾ ಇಂಟೆಲಿಜೆನ್ಸ್ ನ ಯೂಸ್ ಮಾಡಿ ಕೆಲಸ ಮಾಡ್ತಾರೆ ಆಸ್ ಡಿಟೆಕ್ಟಿವ್ಸ್ ಹ್ಯಾವ್ ಟು. ಸೊ ಇದಕ್ಕಿಂತ ಮುಂಚೆ ನಾನು ಒಂದು ಆಕ್ಷನ್ ಮೂವಿ ಮಾಡಿದೆ, ಉಗ್ರಾವತಾರ್. ಸೊ ಉಗ್ರಾವತಾರದಲ್ಲಿ ನಮ್ಮ ತ್ರಿವಿಕ್ರಮ್ ರಘು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ರು, ಅಸೋಸಿಯೇಟ್ ಡೈರೆಕ್ಟರ್ ಆಗಿ. ಸೊ ಐ ಲೈಕ್ ಹಿಸ್ ವರ್ಕ್. ಆಕ್ಚುಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರು. ಸೊ ನಿಯರ್ ದ ಎಂಡ್ ಆಫ್ ದ ಫಿಲ್ಮ್ ಅವ್ರಿಗೆ ನನಗೆ ಇದೊಂದು ಸ್ಕ್ರಿಪ್ಟ್ ಇದೆ ಮೇಡಮ್, ತೀಕ್ಷ್ಣ ಅಂತ ನಾವು ಮಾಡಿದೀವಿ, ನಿಮ್ಗೆ ತುಂಬಾ ಸೂಟ್ ಆಗುತ್ತೆ, ನಿಮ್ಮನ್ನ ಯೋಚನೆ ಮಾಡಿ ಸ್ಕ್ರಿಪ್ಟ್ ಬರ್ದಿದೀವಿ, ಒಂದ್ಸತಿ ಓದ್ತೀರಾ ಅಂತ ಕೊಟ್ಟಿದ್ರು. ನಂಗೆ ತುಂಬಾ ಇಷ್ಟ ಆಯ್ತು. ಅಂಡ್ ಆಮೇಲೆ ಅದು 50ನೇ ಮೂವಿ ಅಂತ ಬಂತು. ಅದು ಆವಾಗ ಪ್ಲಾನಿಂಗ್ ಇರ್ಲಿಲ್ಲ, ಬಟ್ ತುಂಬಾ ಆಪ್ಟ್ ಅನ್ಸ್ತು ನನಗೆ ಇದು 50ನೇ ಚಿತ್ರಕ್ಕೆ. ಬಿಕಾಸ್ ಇದರಲ್ಲಿ ಐ ಥಿಂಕ್ ಎಲ್ಲಾ ರೀತಿ ಒಂದು ಹೆಣ್ಮಕ್ಳಿಗೆ, ಒಂದು ಎಸ್ಪೆಷಲಿ ಚಿಕ್ಕ ಹೆಣ್ಮಕ್ಳಿಗೆ ಒಂದು ಪ್ರೋತ್ಸಾಹ, ಒಂದು ಮಾದರಿ ತರ ಒಂದು ಕ್ಯಾರೆಕ್ಟರ್. ಲೈಕ್ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ, ತುಂಬಾ ಬುದ್ಧಿ ಉಪಯೋಗಿಸಿ ಕೆಲಸ ಮಾಡ್ತಾರೆ. ಆಮೇಲೆ ಚಿಕ್ಕ ವಯಸ್ಸಲ್ಲಿ ಏನೇನೋ ಪ್ರಾಬ್ಲಮ್ಗಳು ಇರುತ್ತೆ, ಎಜುಕೇಶನ್ ಸಿಕ್ಕಲ್ಲ ಅಥವಾ ಏನೇನೋ, ಮೀನ್ಸ್ ನನ್ ಫುಲ್ ಸ್ಟೋರಿ ರಿವೀಲ್ ಮಾಡಕ್ ಆಗಲ್ಲ, ಬಟ್ ಏನೇನೋ ಪ್ರಾಬ್ಲಮ್ಸ್ ಇಂದ ಆಚೆ ಬಂದು ಕೂಡ ಜೀವನದಲ್ಲಿ ಏನೋ ಸಕ್ಸಸ್ಫುಲ್ ಆಗಿ, ಸ್ಟ್ರಾಂಗ್ ಆಗಿ ಒಂದು ಕೆಲಸ ಮಾಡ್ಕೊಂಡು ಹೋಗೋ ತರ ಕ್ಯಾರೆಕ್ಟರ್. ಸೊ ಐ ಥಿಂಕ್ ಇಟ್ ವಾಸ್ ವೆರಿ ಇನ್ಸ್ಪೈರಿಂಗ್ ಫಾರ್ ಮೀ ಆಲ್ಸೋ ಟು ಪ್ಲೇ ದಿಸ್ ಕ್ಯಾರೆಕ್ಟರ್. ಓಕೆ, ಈ 50ನೇ ಸಿನಿಮಾ, ನೀವು 49 ಸಿನಿಮಾಗಳನ್ನ ಹಿಂತಿರುಗಿ ನೋಡಿದ್ರೆ ಆ ಜರ್ನಿ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ತುಂಬಾ ಖುಷಿ ಆಗತ್ತೆ ಆಕ್ಚುಲಿ. ಯಾವಾಗ ಲೈಫ್ ಅಲ್ಲಿ ನಾವು ಹಿಂದೆ ನೋಡಿದಾಗ ನಮ್ಗೆ ಇಷ್ಟ ಬೇಗ ಎಲ್ಲ ಆಯ್ತು ಅಂತ ಅನ್ಕೊಂತೀನಿ ನಾವು. ಲೈಕ್ 20 ವರ್ಷ ಆಗೋಯ್ತು ಇಂಡಸ್ಟ್ರಿನಲ್ಲಿ. ಬಟ್ ಆನೆಸ್ಟ್ಲಿ ನನ್ನ ಹಾರ್ಟ್ ಅಲ್ಲಿ ನಾನೇನೋ ಹೊಸಬ್ರು ತರಾನೇ. ನಾನು ಪ್ರತಿಯೊಂದು ಸೆಟ್ಗೆ ಹೋಗಿದಾಗ, ಒಂದು ಹೊಸ ಸೆಟ್ಗೆ ಹೋಗಿದಾಗ ನಾನು ಒಂದು ಸ್ಟೂಡೆಂಟ್ ತರಾನೇ ಹೋಗ್ತೀನಿ. ಇನ್ನೂ ಕಲಿಬೇಕು, ಬೇರೆ ಕೋ ಆಕ್ಟರ್ಸ್ ಜೊತೆ ಕಲಿಬೇಕು. ಯಾವಾಗ ಸಿನಿಮಾ ಇಸ್ ಅ ಟೀಮ್ ವರ್ಕ್. ಸೊ ನಾನು ಇಡೀ ಎಲ್ಲಾ ತಂಡಗಳು ತುಂಬಾ ಒಳ್ಳೆ ಟೀಮ್ ಸಿಕ್ಕಿತ್ತು ನನಗೆ. ಚಿಕ್ಕ ವಯಸ್ಸಲ್ಲಿ ತುಂಬಾ ಒಳ್ಳೆ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡಿದೆ. ಬಿಕಾಸ್ ನಾನು ಯಾವಾಗ ಮೂವೀಸ್ ಆಕ್ಟಿಂಗ್ ಮಾಡ್ಬೇಕಂತ ನನಗೆ ಚಿಕ್ಕ ವಯಸ್ಸಲ್ಲಿ ಕನಸಿರ್ಲಿಲ್ಲ. ಸೊ ನಾನು ಟ್ರೈನಿಂಗ್ ತಗೊಂಡಿಲ್ಲ. ಸೊ ಆಸ್ ಐ ಗಾಟ್ ಫಿಲ್ಮ್ಸ್, ನಾನು ಹಂಗೆ ಕಲ್ತ್ಕೊಂಡು ಹೋಗಿದ್ದೀನಿ, ಒಳ್ಳೆ ಡೈರೆಕ್ಟರ್ಸ್ ಜೊತೆ ವರ್ಕ್ ಮಾಡಿದ್ದೀನಿ. ಸೊ ಐ ಮೀನ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಅಂಡ್ ಗ್ರೇಟ್ಫುಲ್. ದೇವರ ಆಶೀರ್ವಾದ. ಅಂಡ್ ಈ ಮೂವಿ ಜರ್ನಿಯಿಂದಾನೇ ನಾನು ಕರ್ನಾಟಕಕ್ಕೆ ಬಂದಿದೆ. ಸೊ ಇಲ್ಲಾಂದ್ರೆ ನಾನು ಬಹುಶಃ ಎಲ್ಲೋ ಬೇರೆ ಕಡೆ ಇರ್ತಿದ್ದೆ. ಸೊ ಉಪೇಂದ್ರ ಅವ್ರು ಸಿಕ್ತು. ಸೊ ಹಾಗಾಗಿ ಐ ಆಮ್ ವೆರಿ ಗ್ರೇಟ್ಫುಲ್. ಅಂಡ್ ಐ ಬಿಲೀವ್ ಇನ್ ಡೆಸ್ಟಿನಿ. ಅನ್ಸುತ್ತೆ ದಿಸ್ ಇಸ್ ಮೈ ಡೆಸ್ಟಿನಿ. ಸೊ ಇವಾಗ ಒಂದು ಜಾಗ ಕ್ರಿಯೇಟ್ ಆಗಿದೆ, ಒಂದು ಚಿಕ್ಕ ಪ್ಲಾಟ್ಫಾರ್ಮ್ ಇದೆ. ಸೊ ಅದ್ರ ಮುಖಾಂತರ ಒಂದಷ್ಟು ಒಳ್ಳೆ ಮೂವೀಸ್ ಮಾಡೋಣ, ಒಂದಷ್ಟು ಒಳ್ಳೆ ಮೆಸೇಜ್ಗಳು ಕೊಡಕ್ಕಾಗತ್ತಾ ಅಂತ ಒಂದು ಅಷ್ಟೇ ಒಂದು ಪ್ರಯತ್ನ. ಓಕೆ ಮೇಡಮ್, ನಾನು ಟ್ರೇಲರ್ ಅಲ್ಲಿ ನೋಡಿದಾಗ ನಿಮ್ದು ಎಂಟ್ರಿ ಸೀನು ಜೊತೆಗೆ ನಿಮ್ದು ಕಾಸ್ಟ್ಯೂಮು ನನಗೆ ಸಖತ್ತಾಗಿ ಅಂತ ಅನಿಸ್ತು. ಅಂಡ್ ಪರ್ಸ್ನಲಿ ನನಗೆ ಆ ಥರ ಡ್ರೆಸ್ಸಸ್, ಕಾಸ್ಟ್ಯೂಮ್ಸ್ ಎಲ್ಲ ಇಷ್ಟ. ಯಾಕಂದ್ರೆ ನಾವು ಹಾಕೋ ಡ್ರೆಸ್ ಮೇಲೆ ಗೊತ್ತಾಗುತ್ತಲ್ಲ, ಸೊ ಅವರು ಹೇಗಿದ್ದಾರೆ ಏನು. ಹೌದು. ನೀವು ಈ ಸಿನಿಮಾನ ಮಾಡುವಾಗ ನೀವ್ ಏನೇನ್ ಪ್ರಿಪರೇಷನ್ ಮಾಡ್ಕೊಂಡ್ರಿ? ಸೊ ಕಾಸ್ಟ್ಯೂಮ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಅದು ಪೂರ್ತಿ ಕ್ರೆಡಿಟ್ ಗೋಸ್ ಟು ತ್ರಿವಿಕ್ರಮ್ ರಘು. ಬಿಕಾಸ್ ಅವ್ರು ತುಂಬಾ ಕೇರ್ ತಗೊಂಡು ಇಡೀ ಮೂವಿನ ಅವ್ರು ಡಿಸೈನ್ ಮಾಡಿದ್ದಾರೆ. ಸೆಟ್ಸ್ ಆಗ್ಲಿ, ನಾವು ಹೇಗೆ ಕಾಸ್ಟ್ಯೂಮ್ಸ್ ಹಾಕೋಬೇಕು, ಜೊತೆಲಿ ನನ್ನ ಅಸಿಸ್ಟೆಂಟ್ಸ್ ಇರ್ತಾರೆ, ಅವ್ರದ್ದು ಸಿಮಿಲರ್ ಕಾಸ್ಟ್ಯೂಮ್ಸ್ ಮಾಡಿದ್ದಾರೆ. ಸೊ ನನ್ನ ಒಂದು ಟೀಮ್ ಇರುತ್ತೆ ಮೂವಿನಲ್ಲಿ. ಸೊ ಅದ್ರ ಜೊತೆಲಿ ವಿಲನ್ಸ್ ಕಾಸ್ಟ್ಯೂಮ್ಸ್ ಪ್ರತಿಯೊಂದು ತುಂಬಾ ಸ್ಪೆಷಲ್ ಆಗಿದೆ ಮೂವಿನಲ್ಲಿ. ಯೂಶಲಿ ನನ್ನ ಮೂವೀಸ್ ನಲ್ಲಿ ನಾನು ತುಂಬಾ ಭಾಗವಹಿಸ್ತೀನಿ ನನ್ನ ಕಾಸ್ಟ್ಯೂಮ್ಸ್ ನಲ್ಲಿ. ಬಿಕಾಸ್ ಐ ಲವ್ ಕಾಸ್ಟ್ಯೂಮ್ಸ್ ಅಂಡ್ ಡೂಯಿಂಗ್ ಕಾಸ್ಟ್ಯೂಮ್ ಡಿಸೈನ್. ಈವನ್ ಉಪೇಂದ್ರ ಅವ್ರ ಮೂವೀಸ್ ನಲ್ಲಿ ಆಗ್ಲಿ, ಇವಾಗ ಆಯುಷ್ ಮೂವಿನಲ್ಲಿ ತುಂಬಾ ಕಾಸ್ಟ್ಯೂಮ್ಸ್ ಅಲ್ಲಿ ನನ್ಗೆ ತುಂಬಾ ಅದು ಪರ್ಸನಲಿ ಇಷ್ಟ. ನಾನು ತುಂಬಾ ಕೇರ್ ತಗೊಂತೀನಿ. ಬಟ್ ಈ ಮೂವಿನಲ್ಲಿ ರಘು ಪ್ಲಾನ್ ದ ಹೋಲ್ ಥಿಂಗ್. ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನನ್ಗೆ ಫೋಟೋ ಶೂಟ್ ಅಲ್ಲಿ ಕೂಡ ತುಂಬಾ, ಒಂದು ಫೋಟೋ ಇದೆ, ಪೋಸ್ಟರ್ ಇದೆ, ನಾನು ಹ್ಯಾಟ್ ಹಾಕೊಂಡ್ ಲೆದರ್ ವೆಸ್ಟ್ ಹಾಕೊಂಡಿದ್ದು, ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಕಾಸ್ಟ್ಯೂಮ್ಸ್. ಸೊ ಐ ವಾಸ್ ವೆರಿ ವೆರಿ ಹ್ಯಾಪಿ. ಅಂಡ್ ಅವ್ರು ತುಂಬಾ ಪರ್ಟಿಕ್ಯುಲರ್ ಆಗಿತ್ತು, ಇದೇ ತರ ಲುಕ್ ಬೇಕು ಮೇಡಮ್, ಇದೇ ತರ ಕರ್ಲಿ ಹೇರ್ಸ್ ಬೇಕು. ಸೊ ಈ ವಾಸ್ ವೆರಿ ವೆರಿ ಪರ್ಟಿಕ್ಯುಲರ್. ಅದಕ್ಕೆ ಈ ತರ ಲೈಟಿಂಗ್ ಕೂಡ ಮಾಡ್ತೀನಿ ಅಂತ ಒಂದು ತುಂಬಾ ಕ್ಲಾರಿಟಿ ಇಟ್ಕೊಂಡ್ ಬಂದಿದ್ರು. ಸೊ ತುಂಬಾ ಐ ವಾಸ್ ವೆರಿ ಹ್ಯಾಪಿ. ಅಂಡ್
ಈ ಲುಕ್ ಅಂಡ್ ಫೀಲ್ ನಮ್ಮ ಮನೆಯಲ್ಲಿ ಎಲ್ರಿಗೂ ತುಂಬಾ ಇಷ್ಟ ಆಗಿದೆ, ಎಸ್ಪೆಷಲಿ ನಮ್ಮ ಮಕ್ಕಳಿಗೆ ಅಂಡ್ ಉಪೇಂದ್ರ ಅವ್ರಿಗೆ, ಎಸ್ಪೆಷಲಿ ನಿರಂಜನ್, ಆಯುಷ್, ಐಶ್ವರ್ಯಗೆ ತುಂಬಾ ಇಷ್ಟ ನನ್ಗೂ ಇಷ್ಟ ಆಗಿದೆ. ಯಾ ಥ್ಯಾಂಕ್ ಯು. ಸೊ ಆಫ್ಟರ್ ಅ ಲಾಂಗ್ ಟೈಮ್ ಒಂದು ವೆಸ್ಟರ್ನ್ ಲುಕ್ ಅಲ್ಲಿ ಬರ್ತಾ ಇದೀನಿ. ಸೊ ಉಗ್ರವತಾರಲ್ಲಿ ಸ್ವಲ್ಪ ಮಾಸ್ ಲುಕ್ ಇತ್ತು, ಚೆಕ್ ಶರ್ಟ್ ಯೂಶಲಿ ಆ ತರ ಮೂವೀಸ್ ಅಲ್ಲಿ ಇರುತ್ತೆ, ಪ್ಲಸ್ ಪೊಲೀಸ್ ಯೂನಿಫಾರ್ಮ್ ಇತ್ತು. ಸೊ ಇದ್ರಲ್ಲಿ ಸಂಪೂರ್ಣವಾಗಿ ಬೇರೆ ತರ ಇದ್ದೀನಿ ಅಂಡ್ ಐ ಥಿಂಕ್ ಒಂದ್ ಚೂರ್ ವೆಸ್ಟರ್ನ್ ಫೀಲ್ ಕೂಡ ಇದೆ. ಸೊ ಐ ಥ್ಯಾಂಕ್ ಯು, ಲೈಕ್ ನಿಮ್ಗೆ ಇಷ್ಟ ಆಗಿದೆ ಅಂತ ಖುಷಿ ಆಯ್ತು. ಇವಾಗ ಸಿನಿಮಾದಲ್ಲಿ ಟ್ರೇಲರ್ ನ ನೋಡಿ ಡಿಟೆಕ್ಟಿವ್ ತೀಕ್ಷ್ಣ ಅನ್ನೋದನ್ನ ನೋಡಿದ್ರೆ ಎಲ್ಲರಿಗೂ ಅರ್ಥ ಆಗುತ್ತೆ, ಓಕೆ ಒಂದು ಸೀರಿಯಸ್ ಆಗಿರೋದು, ಒಂದು ಇನ್ವೆಸ್ಟಿಗೇಷನ್ ಇರೋ ಅಂತ ಒಂದು ಸ್ಟೋರಿ ಅಂತ. ಈ ಸ್ಟೋರಿಗೆ ನಿಮ್ಮ ಪ್ರಿಪರೇಷನ್ ಹೆಂಗಿತ್ತು ಮೇಡಮ್? ಯಾಕಂದ್ರೆ ಎಲ್ಲಾ ಆರ್ಟಿಸ್ಟ್ಗಳಿಗೂ ಕೂಡ ಆ ಪಾತ್ರದಲ್ಲಿ ಇನ್ವಾಲ್ವ್ ಆಗಬೇಕು ಅಂದ್ರೆ ಮೆಂಟಲಿ ಅವ್ರು ಪ್ರಿಪೇರ್ ಆಗಿರ್ಲೇಬೇಕು. ಸೊ ನಿಮ್ ಪ್ರಿಪರೇಷನ್ ಹೆಂಗಿತ್ತು ಈ ಕ್ಯಾರೆಕ್ಟರ್? ಸೊ ಖಂಡಿತ ಪ್ರತಿ ಒಂದು ಕ್ಯಾರೆಕ್ಟರ್ಗೆ ಪ್ರಿಪೇರ್ ಆಗ್ಲೇಬೇಕು ನಾವು. ಕೆಲವ್ರು ಮೂವೀಸ್ ಅಲ್ಲಿ ಹೆಚ್ಚಾಗಿ ಡೈಲಾಗ್ಸ್ ಮೇಲೆ ಫೋಕಸ್ ಆಗುತ್ತೆ, ಬಿಕಾಸ್ ಈ ಮೂವಿನಲ್ಲಿ ಆಕ್ಚುಲಿ ಐ ಥಿಂಕ್ ಹರ್ ಬಾಡಿ ಲ್ಯಾಂಗ್ವೇಜ್, ದ ವೇ ವಿ ಅಪ್ರೋಚ್ ಆಕ್ಷನ್, ಇದರಲ್ಲಿ ಆಕ್ಷನ್ ಸ್ವಲ್ಪ ಕ್ಲಾಸಿ ಆಗಿ ಮಾಡಿದೀವಿ, ಲೈಕ್ ತುಂಬಾ ಮಾಸ್ ಆಕ್ಷನ್ ತರ ಇಲ್ಲ, ಸ್ಟೈಲಿಶ್ ಆಗಿ ಮಾಡಿದೀವಿ. ಸೊ ಇಡೀ ಮೂವಿ ಸ್ವಲ್ಪ ಸ್ಟೈಲಿಶ್ ಆಗಿ ಮಾಡ್ಬೇಕಂತ ಒಂದ್ ಇದಿತ್ತು. ಅದೇ ರೀತಿ ನಾನು ಆಕ್ಚುಲಿ ತುಂಬಾ ನಿಜ ಹೇಳ್ಬೇಕಂದ್ರೆ ರಘುಗೆ ಫಾಲೋ ಮಾಡಿದ್ದೀನಿ ಆಕ್ಚುಲಿ, ಯಾವ ತರ ಅವ್ನು ಹೇಳ್ಕೊಡ್ತಿದ್ರು. ಬಟ್ ಅದ್ರ ಜೊತೆಲಿ ನಮ್ಮ DOP ತುಂಬಾ ಚೆನ್ನಾಗಿತ್ತು, ಮನು. ಸೊ ಅವ್ರದ್ದು ದ ವೇ ಹಿ ಹಸ್ ಲಿಟ್ ಅಪ್ ದ ಮೂವಿ ಲೈಟ್ ಅಂಡ್ ಶೇಡ್ ನಲ್ಲಿ, ಸೊ ಅದಕ್ಕೆ ತಕ್ಕಂತ ಲೈಕ್ ನಮ್ಮ ಎಕ್ಸ್ಪ್ರೆಷನ್ಸ್, ನಮ್ಮ ಬಾಡಿ ಲ್ಯಾಂಗ್ವೇಜ್, ಕೆಲವರು ಸಿಲೋವೆಟ್ ಶಾರ್ಟ್ಸ್ ಅಲ್ಲಿ. ಸೊ ಅದಕ್ಕೆ ವಿ ಹ್ಯಾಡ್ ಟು ವರ್ಕ್, ಟೆಕ್ನಿಕಲಿ ವಿ ಹ್ಯಾಡ್ ಟು ವರ್ಕ್ ಆಸ್ ಆರ್ಟಿಸ್ಟ್, ಲೈಕ್ ಎಕ್ಸಾಕ್ಟ್ಲಿ ಆ ಫೀಲ್ ಬರ್ಬೇಕಂತ ಸೀನ್ಗೆ. ಜನರಲಿ ಜಿಮ್ ಸ್ವಲ್ಪ ಮಸಲ್ ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ಬೇಕಾಗಿತ್ತು, ಬಿಕಾಸ್ ಫೈಟ್ಸ್ ಎಲ್ಲ ಇತ್ತು. ಸೊ ಸ್ವಲ್ಪ ಸ್ಟ್ರಾಂಗ್ ಆಗಿ ಕಾಣಿಸ್ಬೇಕಂದ್ರೆ ಬಾಡಿ ಸ್ವಲ್ಪ ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ಬೇಕಾಗಿತ್ತು. ಸೊ ಅಟ್ ಲೀಸ್ಟ್ 2-3 ಮಂತ್ಸ್ ಸ್ಟ್ರೆಂತ್ ಟ್ರೈನಿಂಗ್ ಮಾಡಿದೆ. ಅದ್ರ ಜೊತೆಲಿ ಹೌ ಶೀಲ್ ವಾಕ್, ಗನ್ ಯೂಸ್ ಮಾಡೋದು, ಫೈಟ್ ಪ್ರಾಕ್ಟೀಸ್ ಆಗ್ಲಿ, ಆಮೇಲೆ ಜನರಲಿ ನಾನು ಟೀಮ್ ಜೊತೆ ಪ್ರಾಕ್ಟೀಸ್ ಮಾಡಿದೆ, ರಿಹರ್ಸಲ್ಸ್ ಎಲ್ಲ ಮಾಡಿದ್ವಿ. ಓಕೆ, ಫೈಟ್ಸ್ ಎಲ್ಲ ಎಷ್ಟಿದೆ ಮೇಡಮ್? 3 ಫೈಟ್ಸ್ ಇದೆ. ಸಿನಿಮಾ ಎಲ್ಲ ಎಲ್ಲೆಲ್ಲಿ ಶೂಟಿಂಗ್ ಆಗಿದೆ ಮೇಡಮ್? ಬ್ಯಾಂಗ್ಳೂರಲ್ಲಿ ಜಾಸ್ತಿ ನಾವು ಸೆಟ್ಸ್ ಹಾಕಿದೀವಿ. ಸೊ ಇದು ಇಫ್ ನೀವು ಟ್ರೇಲರ್ ನೋಡಿದ್ರೆ ಗೊತ್ತಾಗುತ್ತೆ, ಎಲ್ಲ ಇಂಡೋರ್ ಸೆಟ್ ಫೀಲ್ ಕೈಂಡ್ ಆಫ್ ಇದೆ. ಸೊ ವಿ HMT ಅಲ್ಲಿ ಸೆಟ್ಸ್ ಹಾಕಿದ್ವಿ ಅಂಡ್ ಕೆಲವರು ಔಟ್ಡೋರ್ಸ್ ಕೂಡ ಮಾಡಿದ್ವಿ, ಬಟ್ ಎಲ್ಲ ಬ್ಯಾಂಗ್ಳೂರ್ ಸುತ್ತಮುತ್ತಾನೆ. ಈಗ ಸಿನಿಮಾ ಅಂತ ಬಂದ್ರೆ ನಿಮ್ ಕ್ಯಾರೆಕ್ಟರ್ ನ ಫುಲ್ ರಿವೀಲ್ ಮಾಡೋ ಹಂಗಿಲ್ಲ, ಅದ್ ನಂಗೆ ಗೊತ್ತಿದೆ. ಆದ್ರೂ ಕೂಡ ಸ್ವಲ್ಪ ಹೇಳೋದಾದ್ರೆ ಹೆಂಗೆ ಕ್ಯಾರಿ ಆಗುತ್ತೆ ಈ ಕ್ಯಾರೆಕ್ಟರ್ ಅಂತ? ಆಕ್ಚುಲಿ ಅವ್ರದ್ದು ಒಂದು ಚಿಕ್ಕ ವಯಸ್ಸಿಂದು ಸ್ಟೋರಿ ಇದೆ, ಆಮೇಲೆ ಟೀನೇಜ್ ನಂತರ ಒಂದು ಕಥೆ ಇದೆ, ಅಂಡ್ ದೆನ್ ಮೈ ಕ್ಯಾರೆಕ್ಟರ್ ಲೈಕ್ ದೊಡ್ಡವರಾದ್ಮೇಲೆ ಫುಲ್ ಡಿಟೆಕ್ಟಿವ್ ಆದ್ಮೇಲೆ ಒಂದು ಗ್ರಾಫ್ ಇದೆ. ಸೊ ನನ್ ಕ್ಯಾರೆಕ್ಟರ್ ಆ ಗ್ರಾಫ್ ಇದೆ, ಮಿಕ್ಕಿದೆಲ್ಲ ಸಬ್ ಸ್ಟೋರೀಸ್ ಕೂಡ ಇದೆ. ಒಂದ್ ಸ್ಮಾಲ್ ಇನ್ಸಿಡೆಂಟ್ಸ್ ಆಗೋದು, ಆಮೇಲೆ ಹೇಗೆ ಕೇಸ್ಗಳನ್ನ ಸಾಲ್ವ್ ಮಾಡ್ತಾರೆ. ಸೊ ಆ ತರ ಹೋಗುತ್ತೆ. ಹೆಣ್ಮಕ್ಳು ಇವಾಗ ಮೇಡಮ್ ಇಂಡಸ್ಟ್ರಿನಲ್ಲಿ ಮಾತನಾಡೋದಾದ್ರೆ ಫೀಮೇಲ್ ಓರಿಯೆಂಟೆಡ್ ಸಿನಿಮಾಗಳು ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅಂತ ನನ್ಗನ್ಸುತ್ತೆ. ಸೊ ನಾವು ಹಿಂದೆ ಎಲ್ಲ ನೋಡ್ತಾ ಇದ್ವಿ, ಇವಾಗ ಒಂದು ಟೈಮಲ್ಲಿ ಈಗ ಮಹಾಲಕ್ಷ್ಮಿ ಮ್ಯಾಮ್ದು ಎಕ್ಸಾಂಪಲ್ ನಾವು ತಗೋಬಹುದು, ಅವರು ಫಿಮೇಲ್ ಓರಿಯೆಂಟೆಡ್ ಸಿನಿಮಾಗಳು ಅದೇ ಬರ್ತಾ ಇತ್ತು ಲೈನ್ ಆಗಿ. ಸೊ ಹಂಗಾಗಿ ಇತ್ತೀಚೆಗೆ ಅದೆಲ್ಲ ಕಮ್ಮಿ ಆಗಿದೆ. ಸೊ ನಿಮ್ಮ 50ನೇ ಸಿನಿಮಾಗೆ ನೀವು ಫಿಮೇಲ್ ಓರಿಯೆಂಟೆಡ್ ಕಾಣಿಸ್ಕೋತಾ ಇದ್ದೀರಾ. ಇವಾಗಿನ ಪ್ರೆಸೆನ್ಸ್ ಬಗ್ಗೆ ಮಾತನಾಡೋದಾದ್ರೆ ಏನ್ ಹೇಳ್ತೀರಾ? ಸೊ ಇಂಡಸ್ಟ್ರಿಗೆ ಇನ್ನು ತುಂಬಾ ಈ ತರ ಸಿನಿಮಾಗಳು ಬೇಕಿದೆ. ಯಾವಾಗ್ಲೂ ಹೀರೋನ್ನೇ ತುಂಬಾ ಇದು ಮಾಡಿ ಮಾಡೋದ್ರ ಜೊತೆಗೆ ಹೀರೋಯಿನ್ಗಳನ್ನು ಕೂಡ ಈ ತರ ಸಿನಿಮಾಗಳು ಬೇಕಿದೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಿ ನೀವು? ನನ್ ಪ್ರಯತ್ನ ಯಾವಾಗ ಇರುತ್ತೆ ದಟ್ ಒಂದ್ ಒಳ್ಳೆ ಸ್ಟೋರಿ ಹೇಳ್ಬೇಕು, ಅದರಲ್ಲಿ ಕಾಂಟೆಂಟ್ ತುಂಬಾ ಇಂಪಾರ್ಟೆಂಟ್ ನನಗೆ. ಅದಕ್ಕೆ ಸೊ ನಾನ್ ಮಹಿಳಾ ಪ್ರಧಾನಕ್ಕಿಂತ ಜಾಸ್ತಿ ನಾನು ಅದನ್ನ ಹುಡುಕ್ತೀನಿ. ಲೈಕ್ ನನ್ ಕ್ಯಾರೆಕ್ಟರ್ ಚೆನ್ನಾಗಿರ್ಬೇಕು, ಸ್ಟೋರಿ ತುಂಬಾ ಚೆನ್ನಾಗಿರ್ಬೇಕು. ಇವತ್ತು ಐ ಥಿಂಕ್ ಆಡಿಯನ್ಸಸ್ ಅದೇ ಇಷ್ಟಪಡ್ತಾರೆ. ಕಾಂಟೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ತುಂಬಾ ದೊಡ್ಡ ಮೂವೀಸ್ ವಿತ್ ದೊಡ್ಡ ಸ್ಟಾರ್ ಕಾಸ್ಟ್ ಕೂಡ ಪೀಪಲ್ sometimes they reject because ಅವ್ರಿಗೆ ಸ್ಟೋರಿ ಇಷ್ಟ ಆಗಲಿಲ್ಲ. ಸೊ ಸ್ಟೋರಿನೇ ಹೀರೋ ಅಂತ ನನ್ನ ಪ್ರಕಾರ. ಅದ್ರ ಜೊತೆಲಿ ಐ ಥಿಂಕ್ ಕರೆಂಟ್ ಟೈಮ್ಸ್ ಇವಾಗ ಸೊಸೈಟಿನಲ್ಲಿ ಹೆಣ್ಮಕ್ಳು ನಾವು ಪ್ರತಿಯೊಂದು ಕ್ಷೇತ್ರದಲ್ಲಿ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದೀವಿ. ಸೊ ಆರ್ಟ್ ಇಸ್ ಅ ರೆಪ್ರೆಸೆಂಟೇಷನ್ ಆಫ್ ದ್ಯಾಟ್. ಹೆಣ್ಮಕ್ಳೆಲ್ಲ ಪೈಲಟ್ಸು, ಟೀಚರ್ಸು, ಡಾಕ್ಟರ್ಸು, ಪೊಲೀಸ್ನಲ್ಲಿ, ಎಲ್ಲ ಕ್ಷೇತ್ರದಲ್ಲಿ, ಆರ್ಮಿನಲ್ಲಿ, ಸೊ ಎಲ್ಲ ಕ್ಷೇತ್ರದಲ್ಲಿ ಹೆಣ್ಮಕ್ಳು ತುಂಬಾ ಚೆನ್ನಾಗಿ ಮುಂದೆ ಹೋಗ್ತಿದ್ದಾರೆ. ಸೊ ಅದನ್ನ ನಾವು ಸಿನಿಮಾದಲ್ಲಿ ಖಂಡಿತ ತೋರಿಸ್ಬೇಕಾಗತ್ತೆ. ಅದ್ರ ಜೊತೆಲಿ ಪ್ರತಿಯೊಂದು ಐ ಥಿಂಕ್ ಎಲ್ಲ ಏಜ್ ಗ್ರೂಪ್ಗೆ ಆಗ್ಲಿ, ಎಲ್ಲ ಸೊಸೈಟಿನಲ್ಲಿ ಲೈಕ್ ಹೆಣ್ಮಕ್ಳಾಗ್ಲಿ ಅವ್ರಿಗೆ ಒಂದು ಸ್ಫೂರ್ತಿ ಕೊಡೋ ತರ ಬರ್ಬೇಕಲ್ಲ. ಬರೀ ಹೀರೋಸ್ ಬಂದ್ರೆ ಮೀನ್ಸ್ ಮೇಲ್ ಫಿಗರ್ಸ್ ಇದ್ರೆ ಚಿಕ್ಕ ಹೆಣ್ಮಕ್ಳು ನಾವು ಹೂ ವಿಲ್ ದೇ ಲುಕ್ ಅಪ್ ಟು ಅಂತ ಅದು ಒಂದು ಕ್ವೆಶ್ಚನ್ ಇರುತ್ತೆ. ಅದ್ರ ಜೊತೆಲಿ ಬೇರೆ ಬೇರೆ ಜಾನರ್ಸ್ ಬರಬೇಕು. ಒಂದು ಇಂಡಸ್ಟ್ರಿನಲ್ಲಿ ಐ ಥಿಂಕ್ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ತುಂಬಾ ಒಳ್ಳೆ ಸ್ಟೋರೀಸ್ ಇದೆ, ನಾವೆಲ್ಸ್ ಇದೆ. ಸೊ ಅದರಲ್ಲಿ ಐ ಥಿಂಕ್ ಆಲ್ ಕೈಂಡ್ಸ್ ಆಫ್ ಮೂವೀಸ್ ಶುಡ್ ಕಮ್. ಸೊ ಅದರಲ್ಲಿ ಹೀರೋಯಿನ್ ಪ್ರಧಾನ ಆಗ್ಲಿ, ಹೀರೋ ಪ್ರಧಾನ ಆಗ್ಲಿ,
ಕಾಂಟೆಂಟ್ ಪ್ರಧಾನ ಆಗ್ಲಿ ಎಲ್ಲಾ ರೀತಿ ಮೂವೀಸ್ ಬರ್ಬೇಕು, ಒಂದ್ ಎಕ್ಲೆಕ್ಟಿಕ್ ಮಿಕ್ಸ್ ಆಫ್ ಮೂವೀಸ್ ಇರ್ಬೇಕು. ಅವಾಗನೇ ಆಡಿಯನ್ಸ್ಗೆ ಒಂದ್ ವೆರೈಟಿ ಸಿಗುತ್ತೆ. ಸೊ ಅದಕ್ಕೆ ಈ ತರ ಮೂವೀಸ್ ಥಿಯೇಟರ್ ಅಲ್ಲಿ ಜನ ಬಂದು ನೋಡಿದ್ರೆ ಸಕ್ಸಸ್ ಮಾಡಿದ್ರೆ ಕೂಡ ಪ್ರೊಡ್ಯೂಸರ್ಸ್ ಯೋಚನೆ ಮಾಡ್ತಾರೆ, ಇದಂದ್ರೆ ಒಂದೇ ರೀತಿ ಮೂವೀಸ್ ಬರುತ್ತೆ. ಐ ಥಿಂಕ್ ಇನ್ ಅ ಸೊಸೈಟಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ದಟ್ ಹೆಣ್ಮಕ್ಳಿಗೆ ನಾವು ರೆಪ್ರೆಸೆಂಟ್ ಮಾಡೋದಿದಲ್ವಾ ಸಿನಿಮಾದಲ್ಲಿ, ಅದು ಕರೆಕ್ಟ್ ಆಗಿರ್ಬೇಕು. ಸೊ ಅದು ಇಂಪಾರ್ಟೆಂಟ್. ಸಾಂಗ್ಸ್ ಇದೆಯಾ ಮೇಡಮ್ ಸಿನಿಮಾದಲ್ಲಿ? ಸಾಂಗ್ಸ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದೆ, ಬಿಕಾಸ್ ಇದು ಒಂಥರ ಕ್ರೈಮ್ ಥ್ರಿಲ್ಲರ್ ತರ, ಸೊ ಇದರಲ್ಲಿ ಸಾಂಗ್ಸ್ ಆತರ ಆಪ್ಟ್ ಇರ್ಲಿಲ್ಲ, ಬಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದೆ. ಓಕೆ, ಇವಾಗ ಡಿಟೆಕ್ಟಿವ್ ತೀಕ್ಷ್ಣ ಬಗ್ಗೆ ನಿಮ್ಮ ಬಗ್ಗೆ ಸ್ವಲ್ಪ ಗೊತ್ತಾಗಿದೆ, ಸಿನಿಮಾ ಯಾವ ಆಂಗಲ್ ಅಲ್ಲಿ ಇದೆ, ಹೆಂಗಿದೆ ಅಂತ. ಅದ್ರ ಜೊತೆಗೆ ಸ್ವಲ್ಪ ರೊಮ್ಯಾನ್ಸ್ ಇಲ್ಲ, ಆತರ ಏನಿಲ್ಲ. ಓಕೆ ಓಕೆ ಮೇಡಮ್, ಇವಾಗ ಫಿಮೇಲ್ ಓರಿಯೆಂಟೆಡ್ ಮೂವಿ ಆಗಿರೋದ್ರಿಂದ ಹೆಣ್ಮಕ್ಳಿಗೆ ಈ ಸಿನಿಮಾ ಮೂಲಕ ನೀವು ಏನ್ ಹೇಳಕ್ ಹೊರಟಿದ್ದೀರಿ? ಐ ಥಿಂಕ್ ತುಂಬಾ ಜನ ಎಸ್ಪೆಷಲಿ ಚಿಕ್ಕವರು, ಇವಾಗ ನಾನು ನ್ಯೂಸ್ ನೋಡಿದಾಗ ಈವನ್ ದೊಡ್ಡವರು ಕೂಡ, ಮೊನ್ನೆ ಇಲ್ಲಿ ಸ್ಯಾಂಕಿ ಟ್ಯಾಂಕ್ ಅಲ್ಲಿ ಒಂದು ಕೇಸ್ ಆಗಿತ್ತು. ಸೊ ತುಂಬಾ ಜನ ಐ ಥಿಂಕ್ ಇಮೋಷನಲಿ ಒಂಥರ ವೀಕ್ ಆಗ್ತಿದ್ದಾರೆ. ಐ ಡೋಂಟ್ ನೋ ವೈ. ಅಥವಾ ಇವಾಗ ಸೋಷಿಯಲ್ ಮೀಡಿಯಾ ಮುಖಾಂತರ ನಮ್ಗೆ ಆ ಕೇಸ್ಗಳು ಗೊತ್ತಾಗ್ತಿದೆ, ಅಥವಾ ಮುಂಚೆಯಿಂದ ಯುನೋ ಲೈಕ್ ಐ ಥಿಂಕ್ ಸಮ್ವೇರ್ ಈ ಹೆಣ್ಮಕ್ಳಿಗೆ ಒಂಚೂರು ಧೈರ್ಯ ತುಂಬಿಸೋದು, ಯುನೋ ಚಿಕ್ಕ ವಯಸ್ಸಿಂದ ದಟ್ ಯು ಕ್ಯಾನ್ ಸಕ್ಸೀಡ್. ಈ ಸಣ್ಣ ಪುಟ್ಟದು ಲೈಫಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ, ಬಟ್ ಯು ಶುಡ್ ಬಿ ಸ್ಟ್ರಾಂಗ್. ಲೈಫ್ ಇಸ್ ಅಬೌಟ್ ಗೋಯಿಂಗ್ ಫಾರ್ವರ್ಡ್ ವಿತ್ ಎವ್ರಿಥಿಂಗ್. ಯುನೋ ತುಂಬಾ ಬೇಗ ಸೋಲ್ ಅಂತ ದೇ ಫೀಲ್ ದಟ್ ಹೋಪ್ಸ್ ಕಲ್ತ್ಕೊಂಡ್ಬಿಡೋದು, ಅಥವಾ ಯುನೋ ಏನೇನ್ ಡಿಸಿಷನ್ಸ್ ತಗೊಂಡ್ಬಿಡೋದು, ಲವ್ ಫೇಲಿಯರ್ ಆಗ್ಲಿ, ಎಕ್ಸಾಮ್ಸ್ ಅಲ್ಲಿ ಫೇಲಿಯರ್ ಆಗ್ಲಿ, ಲೈಫ್ ಸಿಚುವೇಶನ್ಸ್ ಆಗ್ಲಿ, ಲೈಫಲ್ಲಿ ವೇರಿಯಸ್ ಸಿಚುವೇಶನ್ಸ್ ಬರುತ್ತೆ. ವಿ ಹ್ಯಾವ್ ಟು ಫೈಟ್ ದಟ್ ಅಂಡ್ ಮೂವ್ ಫಾರ್ವರ್ಡ್. ಒಂದೊಂದ್ಸತಿ ಅವ್ರ ಪೇರೆಂಟ್ಸ್ ಜೊತೆ ಕೂಡ ಡಿಸ್ಕಸ್ ಮಾಡಲ್ಲ, ಏನೋ ಒಂದು ಸ್ಟೆಪ್ಸ್ ತಗೊಂಡಿರ್ತಾರೆ, ತುಂಬಾ ಬೇಜಾರಾಗುತ್ತೆ. ಬಿಕಾಸ್ ಐ ಆಮ್ ಆಲ್ಸೋ ಅ ಪೇರೆಂಟ್, ನನಗೆ ಕೂಡ ಮಕ್ಕಳಿದೆ. ಸೊ ಐ ಫೀಲ್ ಲೈಕ್ ಸಮ್ಹಾವ್ ಸಿನಿಮಾಯಿಂದ ಅವ್ರಿಗೆ ಇನ್ಸ್ಪೈರ್ ಆಗಬಹುದು ಅಂತ, ಇನ್ಸ್ಪಿರೇಷನ್ ಸಿಗ್ಬೋದು ಅಂತ. ಸೊ ಇಫ್ ದೇ ಕ್ಯಾನ್ ಫೀಲ್ ದಟ್ ದೇ ಆರ್ ಸ್ಟ್ರಾಂಗ್, ದೇ ಕ್ಯಾನ್ ಯುನೋ ಸಕ್ಸೀಡ್ ಇನ್ ಎನಿಥಿಂಗ್ ಇನ್ ಲೈಫ್. ಆ ತರ ಒಂದು ಧೈರ್ಯ ತುಂಬಿಸೋ ತರ ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರ್ಸ್ ನಾವು ಪ್ಲೇ ಮಾಡಿದ್ರೆ ಅವ್ರಿಗೆ ಕೂಡ ಒಂದು ಧೈರ್ಯ ಬರುತ್ತೆ ಅಂತ ನನ್ನ ನಂಬಿಕೆ. ಸೊ ಇದ್ರ ಮುಖಾಂತರ ಎಸ್ಪೆಷಲಿ ಬಿಕಾಸ್ ಇಟ್ಸ್ ಆಕ್ಷನ್ ಆಲ್ಸೋ, somewhere they will feel strength, somewhere they will feel female characters are also strong. ಸೊ ಆ ತರ ಒಂದು ನನ್ನ ಯುನೋ ನಂಬಿಕೆ. ಐ ಹೋಪ್ ದಟ್ ನಮ್ಮ ಮೂವೀಸ್ ಇಂದ ಅವ್ರಿಗೆ ಪ್ರೋತ್ಸಾಹ ಸಿಗುತ್ತೆ ಟು ಫೈಟ್ ಫಾರ್ ಲೈಫ್. ಎಷ್ಟೋ ಸಿನಿಮಾಗಳು ಮನುಷ್ಯನ ತುಂಬಾ ಚೇಂಜ್ ಮಾಡುತ್ತೆ ಮೇಡಮ್, ಇನ್ಸ್ಪಿರೇಷನ್ ಆಗಿ ತಗೋತಾರೆ ಹೀರೋಯಿನ್. ಸೊ ನಿಮ್ ಸಿನಿಮಾ ಮೂಲಕ ಹೆಣ್ಮಕ್ಳು ಸಿನಿಮಾನ ನೋಡಿ ಇನ್ನೊಂದಷ್ಟು ಸ್ಟ್ರಾಂಗ್ ಆಗ್ತಾರೆ, ಮೆಂಟಲಿ ಇನ್ನೊಂದ್ ಸ್ವಲ್ಪ ಇಲ್ಲ ಇದು ಹಿಂಗಲ್ಲ, ನಾವ್ ಈ ವರ್ಷನ ಚೇಂಜ್ ಹೌದು ಹೌದು. ಏನೋ ಒಂದು ಪ್ರಾಬ್ಲಮ್ ಬಂದ್ರೆ ಲೈಫ್ ಅಲ್ಲಿ ಅದಕ್ಕೆ ದೇವ್ರು ನಮ್ಗೆ ಫೈಟ್ ಮಾಡಕ್ಕೆ ಕೆಪಾಸಿಟಿ ಕೊಟ್ಟಿದ್ದಾರೆ, ಒಂದ್ ಇನ್ನರ್ ಸ್ಟ್ರೆಂತ್ ಇದೆ ನಮ್ಮೆಲ್ಲರೂ ಒಳಗೆ. ಅದನ್ನ ನಾವು ಹುಡುಕಿ ಅದನ್ನ ಆಚೆ ತರಬೇಕು, ಅದನ್ನ ಚಾನಲೈಸ್ ಮಾಡ್ಬೇಕು ಅಷ್ಟೇ. ಸೊ ನಾವು ಭಯ ಪಡ್ಬಾರ್ದು. ಯಾವ್ದೋ ಒಂದ್ ಥಿಂಗ್ ಇದ್ರೆ ಅದು ನೆಕ್ಸ್ಟ್ ಇಯರ್ ಇರಲ್ಲ, ಇನ್ನೊಂದ್ 3-4 ವರ್ಷ ಆದ್ಮೇಲೆ ಅದು ಹೊರಟೋಗುತ್ತೆ. ಆ ಬ್ಯಾಡ್ ಟೈಮ್ ಅಲ್ಲಿ ನಾವು ಸ್ಟ್ರೆಂತ್ ತಗೋಬೇಕು, ನಮ್ಗೆ ಕರೆಕ್ಟ್ ಫ್ರೆಂಡ್ಸ್ ಇರ್ಬೇಕು, ಕೌನ್ಸಿಲಿಂಗ್ ತಗೋಬೇಕು, ಅಥವಾ ಯುನೋ ವಿ ಹ್ಯಾವ್ ಟು ವರ್ಕ್ ಆನ್ ಅವರ್ ಇನ್ನರ್ ಸ್ಟ್ರೆಂತ್ ಅ ಲಾಟ್. ಸೊ ಐ ಥಿಂಕ್ ವಿಮೆನ್ ಯೂಶಲಿ ನಾವು ತುಂಬಾ ಇಮೋಷನಲ್, ನಮ್ಮೇಲೆ ತುಂಬಾ ಜವಾಬ್ದಾರಿಗಳು ಇರುತ್ತೆ. ಲೈಕ್ ಎಸ್ಪೆಷಲಿ ಮದ್ವೆದ ನಂತರ ಯುನೋ ನಾವು ಅವರ್ ನೇಚರ್ ಇಸ್ ದಟ್ ನಾವು ಎಲ್ರೂನ ಕೇರ್ ಮಾಡಿ ಲಾಸ್ಟ್ ಅಲ್ಲಿ ನಮ್ಮನ್ನ ನಾವು ಕೇರ್ ತಗೊಂತೀವಿ, ಈವನ್ ಆಸ್ ಹೌಸ್ ವೈಫ್ಸ್ ಆಗ್ಲಿ. ಸೊ ಇನ್ನೊಂದ್ ಕಡೆ ಹೆಲ್ತ್ ಕೂಡ ತುಂಬಾ ಇಂಪಾರ್ಟೆಂಟ್. ನಾವು ತುಂಬಾ ಗಮನಿಸಲ್ಲ, ಬೇರೆಯವ್ರನ್ನ ನೋಡ್ಕೊಂಡು ಲಾಸ್ಟ್ ಅಲ್ಲಿ ಊಟ ಮಾಡೋದು, ಆ ತರ ನೇಚರ್ ಎಲ್ರಿಗೆ. ಸೊ ಐ ಫೀಲ್ ಲೈಕ್ ಸಮ್ವೇರ್ ನಮ್ಗೆ ನಾವು ಪ್ರಯಾರಿಟಿ ಕೊಡ್ಬೇಕು. ಜನರಲ್ ಆಗಿ ಐ ಥಿಂಕ್ ದಟ್ ನಾವು ಫೀಮೇಲ್ ಕ್ಯಾರೆಕ್ಟರ್ಸ್ ನ ಸ್ಟ್ರಾಂಗ್ ಆಗಿ ತೋರಿಸಿದ್ರೆ ಅದು ತುಂಬಾ ಜನಕ್ಕೆ ಪ್ರೋತ್ಸಾಹ ಕೊಡುತ್ತೆ. ಎಸ್ ಮೇಡಮ್.